ವಿದ್ಯಾರ್ಥಿಗಳೇ, ಕರ್ನಾಟಕ ಕಲಿಕಾ ನಿರ್ವಹಣಾ ವ್ಯವಸ್ಥೆಗೆ ಸ್ವಾಗತ. 12ನೇ ಸೆಷನ್ನಲ್ಲಿ ನಾವು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಒಟ್ಟು ಆದಾಯ, ಸರಾಸರಿ ಆದಾಯ ಮತ್ತು ಸೀಮಾಂತ ಆದಾಯದ ರೇಖೆಗಳು ಯಾವ ರೀತಿ ವರ್ತಿಸ್ತವೆ ಅನ್ನೋದನ್ನ ನೋಡ್ತಾ ಹೋಗೋಣ. TR, AR and MR under perfect competition. First, let's know the meaning of perfect competitive market. This market also called perfect competition. It is an ideal type of market structure in economics where many buyers and sellers interact and no single buyer or seller has the power to influence the market price. Under perfect competition, firms are considered price taker. This means a single firm can't influence the market price and must accept the price determined by overall market supply and demand. Because of this, the relationship between total revenue, marginal revenue and average revenue are quite straightforward. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ TR, AR ಮತ್ತು MRಗಳು. ಮೊದಲು ನಾವು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಅರ್ಥವನ್ನ ನೋಡೋಣ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂದ್ರೆ ಅಸಂಖ್ಯಾತ ಖರೀದಿದಾರರು ಮತ್ತು ಮಾರಾಟಗಾರರು ಇದ್ದು ಯಾವೊಬ್ಬ ವ್ಯಕ್ತಿ ಅಥವಾ ಸಂಸ್ಥೆಯೂ ಸಹ ಮಾರುಕಟ್ಟೆ ಬೆಲೆಯನ್ನು ನಿಯಂತ್ರಿಸಲು ಸಾಧ್ಯವಿಲ್ಲದಂತಹ ಮಾರುಕಟ್ಟೆಯನ್ನು ನಾವು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂತಂದು ವ್ಯಾಖ್ಯಾನಿಸಬಹುದು. ಇದು ಆದರ್ಶ ಮಾರುಕಟ್ಟೆ ರಚನೆಗೆ ಒಂದು ಉದಾಹರಣೆಯಾಗಿದೆ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಅಸಂಖ್ಯಾತ ಕೊಳ್ಳುವವರು ಮತ್ತು ಮಾರುವವರಿದ್ದರೆ, ಒಂದೇ ರೀತಿಯ ಸರಕುಗಳಿರ್ತವೆ, ಬೆಲೆಯನ್ನ ಸ್ವೀಕರಿಸುತ್ತಾರೆಯೇ ಹೊರತು ನಿರ್ಧರಿಸುವಂತಹ ಸಾಮರ್ಥ್ಯ ಯಾರಿಗೂ ಇರೋದಿಲ್ಲ. ಮಾರುಕಟ್ಟೆಯಲ್ಲಿ ಮುಕ್ತ ಪ್ರವೇಶ ಮತ್ತು ಮುಕ್ತ ನಿರ್ಗಮನವಿರುತ್ತೆ. ಜೊತೆಗೆ ಸರ್ಕಾರದ ಹಸ್ತಕ್ಷೇಪವೂ ಸಹ ಇರೋದಿಲ್ಲ. ಹೀಗೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮ ಬೆಲೆಯನ್ನ ಸ್ವೀಕರಿಸುವಂತಹ ಸ್ಥಿತಿಯಲ್ಲಿ ಇರ್ತವೆ. ಅಂದ್ರೆ ಒಂದು ವೈಯಕ್ತಿಕ ಉದ್ಯಮ ತನ್ನ ಉತ್ಪನ್ನದ ಮಾರುಕಟ್ಟೆ ಬೆಲೆಯ ಮೇಲೆ ಪ್ರಭಾವವನ್ನು ಬೀರೋದಕ್ಕೆ ಈ ಮಾರುಕಟ್ಟೆಯಲ್ಲಿ ಸಾಧ್ಯ ಇಲ್ಲ. ಪೂರೈಕೆ ಮತ್ತು ಬೇಡಿಕೆ ಸಮತೋಲನದಿಂದ ನಿರ್ಧರಿಸಲ್ಪಟ್ಟಂತಹ ಬೆಲೆಯನ್ನು ಎಲ್ಲಾ ಉದ್ಯಮಗಳು ಒಪ್ಪಿಕೊಳ್ಳಲೇಬೇಕಾಗುತ್ತೆ. ಈ ಅನನ್ಯ ಗುಣಲಕ್ಷಣಗಳ ಕಾರಣದಿಂದಾಗಿ ಒಟ್ಟು ಆದಾಯ, ಸೀಮಾಂತ ಆದಾಯ ಮತ್ತು ಸರಾಸರಿ ಆದಾಯದ ನಡುವಿನ ಸಂಬಂಧಗಳು ಸರಳ ಏಕರೂಪದಲ್ಲಿ ಕಂಡುಬರುತ್ತವೆ. ನೆಕ್ಸ್ಟ್, average revenue and marginal revenue under perfect competition. First, we look at the average and marginal revenue. Average revenue is equal to the price under perfect competition. It is the revenue per unit sold. Since a firm sells any quantity at constant market price, the average revenue for each unit is exactly that price. The formula for average revenue is AR equals TR divided by Q, or P into Q divided by
Q equals P. That means AR always equal to P. Marginal revenue. Marginal revenue also equal to price. MR means it is the additional revenue from selling one more unit. Because the firm sell all unit at the same constant price, selling an extra unit add exactly that price to the total revenue. The formula for marginal revenue is MR equals delta TR divided by delta Q equals P. Therefore, in perfect computation, price, average revenue, and marginal revenue all are equal to each other. Hence, we call it as P equals AR equals MR. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಸರಾಸರಿ ಆದಾಯ ಮತ್ತು ಸೀಮಾಂತ ಆದಾಯ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಸರಾಸರಿ ಆದಾಯವು ಬೆಲೆಗೆ ಸಮನಾಗಿರುತ್ತದೆ. ಸರಾಸರಿ ಆದಾಯ ಅಂದರೆ ಮಾರಾಟ ಮಾಡಲಾದಂತಹ ಪ್ರತಿ ಯೂನಿಟ್ ಗಳಿಸುವಂತಹ ಆದಾಯವಾಗಿದೆ. ಒಂದು ಉದ್ಯಮವು ಲಭ್ಯವಿರುವಂತಹ ಮಾರುಕಟ್ಟೆ ಬೆಲೆಯಲ್ಲಿ ಎಷ್ಟು ಉತ್ಪನ್ನವನ್ನಾದರೂ ಮಾರಾಟ ಮಾಡೋದಕ್ಕೆ ಈ ಮಾರುಕಟ್ಟೆಯಲ್ಲಿ ಅವಕಾಶ ಇದೆ. ಹಾಗಾಗಿ ಪ್ರತಿ ಯೂನಿಟ್ಗೆ ಉದ್ಯಮ ಪಡೆಯುವಂತಹ ಸರಾಸರಿ ಆದಾಯ ನಿಖರವಾಗಿ ಬೆಲೆಗೆ ಸಮನಾಗಿರುತ್ತೆ. ಹಾಗಾಗಿ ಸೂತ್ರದಲ್ಲಿ AR ಈಕ್ವಲ್ಸ್ TR ಡಿವೈಡೆಡ್ ಬೈ Q. TR ಅಂದರೆ ಒಟ್ಟು ಆದಾಯ, Q ಅಂದರೆ ಮಾರಾಟ ಪ್ರಮಾಣ. ಈಕ್ವಲ್ಸ್ TR ಬದಲಿಗೆ P ಇಂಟು Q. P ಇಂಟು Q ಮಾಡಿದಾಗ ನಮಗೆ TR ಬರುತ್ತೆ. ಅದಕ್ಕೋಸ್ಕರ P ಇಂಟು Q ಡಿವೈಡೆಡ್ ಬೈ Q. ಮತ್ತೆ ಇಲ್ಲಿ Q ಮತ್ತೆ Q ಕ್ಯಾನ್ಸಲ್ ಆಗಿ P ಉಳಿತು. ಹಾಗಾಗಿ AR ಈಕ್ವಲ್ಸ್ P. ಅಂದರೆ ಸರಾಸರಿ ಆದಾಯ ಯಾವಾಗಲೂ ಬೆಲೆಗೆ ಸಮನಾಗಿರುತ್ತೆ ಅಂತಂದು ಅರ್ಥ. ಅದೇ ರೀತಿ MR ಸಹ ಬೆಲೆಗೆ ಸಮನಾಗಿರುತ್ತದೆ. MR ಅಂದರೆ ಸೀಮಾಂತ ಆದಾಯ. ಸೀಮಾಂತ ಆದಾಯ ಅಂದರೆ ಒಂದು ಹೆಚ್ಚುವರಿ ಯೂನಿಟ್ ಅನ್ನು ಮಾರಾಟ ಮಾಡುವುದರಿಂದ ಗಳಿಸುವಂತಹ ಹೆಚ್ಚುವರಿ ಆದಾಯವಾಗಿದೆ. ಸಂಸ್ಥೆ ಅಥವಾ ಉದ್ಯಮ ಎಲ್ಲ ಯೂನಿಟ್ಗಳನ್ನು ಅದೇ ಸ್ಥಿರ ಬೆಲೆಗಳಲ್ಲಿ ಮಾರಾಟ ಮಾಡುವುದರಿಂದಾಗಿ ಒಂದು ಹೆಚ್ಚುವರಿ ಯೂನಿಟ್ ಅನ್ನು ಮಾರಾಟ ಮಾಡುವುದು ಸಹ ಒಟ್ಟು ಆದಾಯಕ್ಕೆ ನಿಖರವಾಗಿ ಅದೇ ಬೆಲೆಯನ್ನು ಸೇರಿಸುತ್ತೆ. ಹಾಗಾಗಿ ಇದನ್ನ ಸೂತ್ರದಲ್ಲಿ ನಾವು MR ಈಕ್ವಲ್ಸ್ ಡೆಲ್ಟಾ TR ಡಿವೈಡೆಡ್ ಬೈ ಡೆಲ್ಟಾ Q ಈಕ್ವಲ್ಸ್ P. ಡೆಲ್ಟಾ TR ಅಂದರೆ ಆದಾಯದಲ್ಲಾದ ಬದಲಾವಣೆ, ಡೆಲ್ಟಾ Q ಅಂದರೆ ಮಾರಾಟ ಉತ್ಪನ್ನದಲ್ಲಾದಂತಹ ಬದಲಾವಣೆ ಅಂತಂದು, ಮತ್ತೆ P ಅಂದರೆ ಬೆಲೆ. ಅಂದರೆ ಪ್ರತಿ ಹೆಚ್ಚುವರಿ ಯೂನಿಟ್ ಅನ್ನು ಉದ್ಯಮ P ಬೆಲೆಯಲ್ಲಿಯೇ ಅಂದರೆ ಒಂದೇ ಬೆಲೆಯಲ್ಲಿಯೇ ಮಾರಾಟ ಮಾಡೋದ್ರಿಂದ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ MR ಈಕ್ವಲ್ಸ್ P ಆಗಿರುತ್ತೆ. ಹಾಗಾಗಿ ಇದನ್ನು ನಾವು ಈ ರೀತಿ ಹೇಳ್ಬೋದು, P ಈಕ್ವಲ್ಸ್ AR ಈಕ್ವಲ್ಸ್ MR ಅಂತಂದು. ಅಂದರೆ AR ರೇಖೆ ಮತ್ತು MR ರೇಖೆ ಒಂದೇ ಆಗಿರುತ್ತೆ. ಅಂದರೆ ಸಮತಲ ನೇರ ರೇಖೆಯಾಗಿರುತ್ತೆ. ಇದು y ಅಕ್ಷಕ್ಕೆ ಸಮಾನಾಂತರವಾಗಿರುತ್ತೆ. ಈ ಸಮತಲ ರೇಖೆಯು ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಸಂಸ್ಥೆಯ ಬೇಡಿಕೆ ರೇಖೆಯನ್ನು ಸಹ ಪ್ರತಿನಿಧಿಸುತ್ತೆ. ಇದು ಉದ್ಯಮ ಮಾರುಕಟ್ಟೆಯಲ್ಲಿ ತನ್ನ ಉತ್ಪನ್ನಕ್ಕೆ ಪರಿಪೂರ್ಣ ಸ್ಥಿತಿಸ್ಥಾಪಕ ಬೇಡಿಕೆಯನ್ನು ಹೊಂದಿದೆ ಅನ್ನೋದನ್ನ ಸೂಚಿಸುತ್ತೆ. ಪರಿಪೂರ್ಣ ಸ್ಥಿತಿಸ್ಥಾಪಕ ಬೇಡಿಕೆ ಅಂದರೆ ಬೆಲೆಯಲ್ಲಿನ ಸಣ್ಣ ಬದಲಾವಣೆ ಬೇಡಿಕೆಯನ್ನ ಅಗಾಧ ಪ್ರಮಾಣದಲ್ಲಿ ಬದಲಾಯಿಸುವುದು ಅಂತಂದು
ಅರ್ಥ. ನೆಕ್ಸ್ಟ್, ಟೋಟಲ್ ರೆವಿನ್ಯೂ ಅಂಡರ್ ಪರ್ಫೆಕ್ಟ್ ಕಾಂಪಿಟೇಷನ್. In the perfect competitive market, total revenue curve is a straight line that slopes upward from the origin. The reason for this is that since the price is constant, as more units are sold, then total revenue increases at a constant rate. For example, if the price is ₹10 and firm selling one unit that gave ₹10 of total income and two units of selling gave ₹20 of total income and 3 units give ₹30. This is the direct and proportional relationship between price and TR, which create a linear and upward sloping TR curve. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಒಟ್ಟು ಆದಾಯ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಟಿಆರ್ ರೇಖೆಯು ಮೂಲದಿಂದ ಅಂದರೆ 0ಯಿಂದ ಆರಂಭವಾಗಿ ಮೇಲ್ಮುಖವಾಗಿ ಚಲಿಸುವಂತಹ ನೇರ ಸರಳ ರೇಖೆಯಾಗಿರುತ್ತೆ. ಇದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ, ಬೆಲೆ ಎಲ್ಲ ಉತ್ಪನ್ನ ಮಟ್ಟದಲ್ಲಿಯೂ ಸ್ಥಿರವಾಗಿರುವುದರಿಂದ ಉದ್ಯಮ ಹೆಚ್ಚು ಯೂನಿಟ್ಗಳನ್ನು ಮಾರಾಟ ಮಾಡಿದಂತೆ ಒಟ್ಟು ಆದಾಯವು ಮಾರಾಟ ಮಾಡಿದಂತಹ ಒಂದು ಅನುಪಾತದಲ್ಲಿಯೇ ಸ್ಥಿರವಾದಂತಹ ಅನುಪಾತದಲ್ಲಿ ಹೆಚ್ಚಾಗುತ್ತಾ ಹೋಗುತ್ತದೆ. ಉದಾಹರಣೆಗೆ, ಬೆಲೆ 10 ಆಗಿದ್ದು ಉದ್ಯಮ 1 ಯೂನಿಟ್ ಅನ್ನು ಮಾರಾಟ ಮಾಡೋದ್ರಿಂದ ₹10 ಒಟ್ಟು ಆದಾಯವನ್ನು ಗಳಿಸುತ್ತೆ. 2 ಯೂನಿಟ್ ಮಾರಾಟ ಮಾಡಿದರೆ ಬೆಲೆ 10 ಆಗಿರೋದ್ರಿಂದ ₹20. ಅದೇ ರೀತಿ 3 ಯೂನಿಟ್ಗೆ ₹30 ಒಟ್ಟು ಆದಾಯ. ಹೀಗೆ ಈ ನೇರ ಮತ್ತು ಅನುಪಾತೀಯ ಸಂಬಂಧ ಟಿಆರ್ ರೇಖೆಯನ್ನ ಮೇಲ್ಮುಖವಾಗಿ ಸರಳ ರೇಖೆಯ ರೀತಿಯಲ್ಲಿ ಟಿಆರ್ ರೇಖೆಯನ್ನ ಸೃಷ್ಟಿಸುತ್ತದೆ. ನೆಕ್ಸ್ಟ್, ರೆವಿನ್ಯೂ ಬಿಹೇವಿಯರ್ ಅಂಡರ್ ಪರ್ಫೆಕ್ಟ್ ಕಾಂಪಿಟೇಷನ್. This table provides a clear example of what we have just discussed. As the output increases from 1 to 5, the price remains constant at ₹10 because P equals AR equals MR. In perfect competition, both AR and MR are also equal to ₹10 for every unit sold. The total revenue is calculated by multiplying P by Q. So it increases by ₹10 for each additional unit sold. That is ₹10, 20, 30, 40 and 50. This is the relationship between TR, AR and MR under perfect competition. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಆದಾಯದ ನಡವಳಿಕೆಯ ಬಗ್ಗೆ ನಾವು ಈ ಟೇಬಲ್ನ ಮೂಲಕ ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದು. ಈ ಕೋಷ್ಟಕ ಟಿಆರ್, ಎಆರ್ ಮತ್ತು ಎಂಆರ್ಗಳ ನಡುವಿನ ಸಂಬಂಧವನ್ನು ವಿವರಿಸುತ್ತದೆ. ಉತ್ಪನ್ನವು 1 ಯೂನಿಟ್ನಿಂದ 5 ಯೂನಿಟ್ಗಳಿಗೆ ಹೆಚ್ಚಿದರೂ ಸಹ ಬೆಲೆ ₹10ಗಳಲ್ಲಿ ಸ್ಥಿರವಾಗಿಯೇ ಇರುತ್ತದೆ. ಹಾಗಾಗಿ P ಈಕ್ವಲ್ಸ್ AR ಈಕ್ವಲ್ಸ್ MR ಆಗಿರುತ್ತೆ. ಅಂದರೆ ಮಾರಾಟವಾದಂತಹ
ಪ್ರತಿ ಯೂನಿಟ್ಗೆ AR ಮತ್ತು MR ಗಳೆರಡೂ ಸಹ 10 ಆಗಿರುತ್ತೆ. ಒಟ್ಟು ಆದಾಯವನ್ನು P ಇಂಟು Q, ಈ ತರ P ಮತ್ತೆ Q ಗಳನ್ನು ಗುಣಿಸುವ ಮೂಲಕ ಒಟ್ಟು ಆದಾಯವನ್ನು ಲೆಕ್ಕ ಹಾಕಲಾಗುತ್ತೆ. ಹಾಗಾಗಿ ಮಾರಾಟವಾದಂತಹ ಪ್ರತಿ ಹೆಚ್ಚುವರಿ ಯೂನಿಟ್ಗೆ ಒಟ್ಟು ಆದಾಯ 10 ರೂಗಳಷ್ಟು ನಿಖರವಾಗಿ ಹೆಚ್ಚಾಗ್ತಾ ಹೋಗುತ್ತೆ. ಅಂದ್ರೆ ಉದ್ಯಮ 1 ಯೂನಿಟ್ ಮಾರಾಟ ಮಾಡಿದ್ರೆ 10 ರೂಪಾಯಿ, 2 ಯೂನಿಟ್ಗೆ 20 ರೂಪಾಯಿ, 3 ಯೂನಿಟ್ಗೆ 30 ರೂಪಾಯಿ, 40 ರೂಪಾಯಿ ಮತ್ತು 5 ಯೂನಿಟ್ಗೆ 50 ರೂಪಾಯಿ, ಈ ರೀತಿ. ನೆಕ್ಸ್ಟ್, diagrammatic representation of TR, AR and MR under perfect competition. In this diagram, the AR and MR curve are horizontal straight lines that are parallel to the y-axis and coincide with each other. This horizontal line show that P, AR and MR all are equal and constant regardless of quantity of sold. The TR curve is a straight line that starts from the origin with the positive slope. This upward sloping line show that total revenue increases proportionately with the quantity sold, which is a direct result of the constant price. ನಾವು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಅಡಿಯಲ್ಲಿ TR, AR ಮತ್ತು MR ರೇಖೆಗಳ ನಡುವಿನ ಸಂಬಂಧವನ್ನ ಈ ರೇಖಾಚಿತ್ರದ ಮೂಲಕ ಅರ್ಥ ಮಾಡಿಕೊಳ್ಳಬಹುದು. ರೇಖಾಚಿತ್ರದಲ್ಲಿರುವಂತೆ ಬೆಲೆ ರೇಖೆ ಅಥವಾ ಸಮತಲ ರೇಖೆಯಾದಂತಹ ಬೆಲೆ, ಸರಾಸರಿ ಆದಾಯ ಮತ್ತು ಸೀಮಾಂತ ರೇಖೆ ಎಲ್ಲವೂ ಸಮತಲ ರೇಖೆಗಳಾಗಿದ್ದು ಪರಸ್ಪರ ಒಂದಕ್ಕೊಂದು ಸಮನಾಗಿರುತ್ತವೆ. ಉತ್ಪನ್ನ ಪ್ರಮಾಣ ಎಷ್ಟೇ ಇರಲಿ, ಇವುಗಳು ಮಾತ್ರ ನಿಖರವಾಗಿ ಒಂದೇ ಮಟ್ಟದಲ್ಲಿಯೇ ಉಳಿತವೆ ಮತ್ತು ಉದ್ಯಮ ಮಾರಾಟ ಮಾಡುವಂತಹ ಯಾವುದೇ ಉತ್ಪನ್ನ ಪ್ರಮಾಣದಲ್ಲಿಯೂ ಸಹ ಅವು ಬದಲಾಗೋದಿಲ್ಲ ಅನ್ನೋದನ್ನ ನಾವು ರೇಖಾಚಿತ್ರದಲ್ಲಿ ನೋಡಬಹುದು. ಅದಕ್ಕೋಸ್ಕರ P ಈಕ್ವಲ್ಸ್ AR ಈಕ್ವಲ್ಸ್ MR ಆಗಿರುತ್ತೆ. ಅದೇ ರೀತಿ TR ಮೇಲ್ಮುಖ ಅಥವಾ ಧನಾತ್ಮಕ ಇಳಿಜಾರನ್ನು ಹೊಂದಿದಂತಹ ಸರಳ ರೇಖೆಯಾಗಿರುತ್ತೆ. ಇದು ಮೂಲದಿಂದ ಅಂದರೆ 0ಯಿಂದ ಆರಂಭವಾಗಿ ಮಾರಾಟದ ಪ್ರಮಾಣದ ಹೆಚ್ಚಳದೊಂದಿಗೆ ಒಟ್ಟು ಆದಾಯವೂ ಸಹ ಒಂದೇ ಅನುಪಾತದಲ್ಲಿ ನೇರವಾಗಿ ಹೆಚ್ಚಾಗ್ತಾ ಹೋಗುತ್ತೆ. ಇದು ನಮಗೆ ಏನನ್ನ ಸೂಚಿಸುತ್ತೆ ಅಂದ್ರೆ ಮಾರಾಟದ ಪ್ರಮಾಣ ಎಷ್ಟೇ ಇರಲಿ, ಬೆಲೆ ಮಾತ್ರ ಸ್ಥಿರವಾಗಿರುತ್ತೆ ಅನ್ನುವುದನ್ನು ಸೂಚಿಸುತ್ತದೆ. ಹೀಗೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ವಿಶಿಷ್ಟ ಆದಾಯದ ರೇಖೆಗಳ ಸಮೂಹವು ಈ ಮಾರುಕಟ್ಟೆಯ ನಿರ್ದಿಷ್ಟವಾದಂತಹ ಲಕ್ಷಣವಾಗಿದೆ. ಇಂತಹ ಮಾರುಕಟ್ಟೆಯಲ್ಲಿ ಉದ್ಯಮಗಳು ತಮ್ಮ ಉತ್ಪಾದನೆ ಮತ್ತು ಬೆಲೆಯನ್ನ ಹೇಗೆ ನಿರ್ಧರಿಸ್ತವೆ ಮತ್ತು ಬೆಲೆಯನ್ನ ನಿಗದಿ ಮಾಡೋದಕ್ಕೆ ಇಲ್ಲಿ ಸಾಧ್ಯ ಇಲ್ಲ ಅಂದ್ರೂ ಯಾವ ಮಟ್ಟದಲ್ಲಿ ಉದ್ಯಮ ಉತ್ಪಾದನೆಯನ್ನ ಮಾಡುತ್ತೆ ಅನ್ನೋದನ್ನ ನಾವು ಈ TR, AR ಮತ್ತು MR ರೇಖೆಗಳ ಸಹಾಯದಿಂದ ನಾವು ತಿಳಿದುಕೊಳ್ಳಬಹುದು. ಥ್ಯಾಂಕ್ ಯು.